ಪಿ ಯು ಸಿ ರಿಸಲ್ಟ್ ಬಂದಿದೆ. ಸೆಕೆಂಡ್ ಪಿ ಯು ಸಿಯಲ್ಲಿ ಟಾಪರ್ ಆಗಿರುವಂಥ ಸ್ಟೂಡೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ವಿಜ್ಞಾನ ವಿಭಾಗದಲ್ಲಿ ನೀವು ಟಾಪರ್ ಆಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ, ಅಥವಾ ಕಾಮರ್ಸ್ ಅಲ್ಲ ಸೈನ್ಸಲ್ಲಿ? ಓಕೆ, ಅದನ್ನೇ ಹೇಳಿದ್ದು. ಸೊ ಎಷ್ಟು ಮಾರ್ಕ್ಸ್ ಬಂದಿದೆ? ಸೊ ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನನಗೆ 96.5 ಬಂದಿತ್ತು ಆ್ಯಂಡ್ ಪಿ ಸಿ ಎಮ್ 300ಗೆ 295 ಬಂದಿದೆ. ಓಕೆ, ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಇಟ್ಸ್ ಓಕೆ, ಹ್ಯಾಪಿ ಸಹಜವಾಗಿ ಆಗೇ ಆಗುತ್ತೆ. ಬಟ್ ಏನಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಟೈಮಲ್ಲಿ ತುಂಬ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾ, ಅಥವಾ ಡೆಡಿಕೇಶನ್ನು ಇಡೀ ದಿನ ಇರಬೇಕಾ, ಇಡೀ ವರ್ಷವೂ ಇರಬೇಕಾ, ಹೀಗೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅಂದರೆ ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಟಿಪ್ಸ್ ಅವ್ರಿಗೆ? ಇಡೀ ದಿವಸ ಕಾನ್ಸಂಟ್ರೇಷನ್ ಮಾಡಬೇಕಂತಾನೇ ಏನಿಲ್ಲ. ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಚೆನ್ನಾಗಿ ಓದಿದ್ರೆ ಆಯಿತು. ಇಟ್ಸ್ ಆಲ್ಸೋ ಅಬೌಟ್ ದ ಹಾರ್ಡ್ ವರ್ಕ್ ಆ್ಯಂಡ್ ವಿ ಶುಡ್ ವರ್ಕ್ ಹಾರ್ಡ್ ಆ್ಯಂಡ್ ವಿ ಶುಡ್ ಆಲ್ಸೋ ವರ್ಕ್ ಸ್ಮಾರ್ಟ್. ಸೊ ಏನು ಮುಂದೆ ಏನು ಆಗಬೇಕು ಅಂತ ಬಯಸ್ತೀರಿ? ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೋಗೋದಾ, ಅಥವಾ ಇಂಜಿನಿಯರ್ ಅಥವಾ ಮೆಡಿಕಲ್ಗೆ ಹೋಗೋ ಯೋಚನೆ ಇದೆಯಾ? ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹೆಸರು, ಎಷ್ಟು ಪರ್ಸೆಂಟೇಜ್ ಆಗಿದೆ, ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನನ್ನ ಹೆಸರು ರಶಿಕಾ, 96.5%. ಸೊ ರಿಸಲ್ಟ್ಸ್ ತುಂಬ ಖುಷಿಯಾಗಿದೆ. ಆ್ಯಂಡ್ ಲೈಕ್ ಜೂನಿಯರ್ಸ್ಗೆ ಅಂದರೆ ಮೋರ್ ದೆನ್ ಹೌ ಮಚ್ ಅವರ್ಸ್ ದೇ ಸ್ಟಡಿ, ಎಫಿಷಿಯನ್ಸಿ ಮ್ಯಾಟರ್ ಆಗುತ್ತೆ. ಸೊ ಅವ್ರು ಎಷ್ಟೇ ಅವರ್ ಓದಿದ್ರು ಅದನ್ನು ಅಷ್ಟು ಫೋಕಸ್ ಇಟ್ಟು ಓದಿದ್ರೆ ಅದು ಮ್ಯಾಟರ್ ಆಗುತ್ತೆ. ನಿಮ್ಮ ಟಾಪರ್ ಒಬ್ಬ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಮೊಬೈಲ್ ಒಂದು ಅವಾಯ್ಡ್ ಮಾಡಿಬಿಟ್ರೆ ಮ್ಯಾಕ್ಸಿಮಮ್ ಅದೇ ದೊಡ್ಡ ಅಚೀವ್ಮೆಂಟ್ ಅಂತ. ನಿಜನಾ? ಲೈಕ್ ಮೊಬೈಲ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ, ಸೊ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ? ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅಮ್ಮ ಹೌಸ್ ವೈಫ್. ಓಕೆ, ಸೊ ಸಪೋರ್ಟು ಕಾಲೇಜಿಂದ ತುಂಬಾ ಸಪೋರ್ಟ್ ಇತ್ತು. ಸೊ ವಿ ಆಲ್ ಬಿ ಥ್ಯಾಂಕ್ಫುಲ್ ಟು ಆಲ್ ದ ಟೀಚರ್ಸ್ ಆ್ಯಂಡ್ ಅವರ್ ಪ್ರಿನ್ಸಿಪಲ್. ಓಕೆ, ತಾವೇನು ಹೇಳಕ್ಕೆ ಬಯಸ್ತೀರಿ? ತುಂಬ ಖುಷಿ ಆಯಿತು ಮಾರ್ಕ್ಸ್ ನೋಡಿ. ಲೈಕ್ ಇಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಚೆನ್ನಾಗಿ ಪರ್ಸೆಂಟೇಜ್ ಸ್ಕೋರ್ ಮಾಡಬೇಕು ಅಂತ ಪರ್ಸೆಂಟೇಜ್ ನೋಡಿ ಖುಷಿ ಆಯಿತು. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ ಮುಂದೆ? ಡಾಕ್ಟ್ರ್ ಆಗಬೇಕು ಅಂತ ಇದ್ದೀನಿ. ಗ್ರೇಟ್, ನಿಜವಾಗ್ಲೂ ಒಳ್ಳೆ ಸೋಷಿಯಲ್ ಕಾಸ್ ಇರುವಂಥದ್ದು. ಸೊ ತಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆ ಮ್ಯಾಮ್, ಏನು ಹೇಳಕ್ಕೆ ಬಯಸ್ತೀರಿ? ಖುಷಿ ಆಗ್ತಿದೆ ತುಂಬ. ಲೈಕ್ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಆ್ಯಂಡ್ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಹಿಂಗೆ ಬಂದರೆ ಇನ್ನೂ ಖುಷಿ ಆಗುತ್ತೆ. ಪರ್ಸೆಂಟೇಜ್ ಕಡಿಮೆ ಆಗಿರೋರು, ಕೆಲವರು ಫೇಲ್ ಆಗಿರ್ತಾರೆ ಕೆಲವು ಸಬ್ಜೆಕ್ಟ್ಗಳಲ್ಲಿ. ಸೊ ಅಂಥ ನಿಮ್ಮ ಫ್ರೆಂಡ್ಸಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಸ್ ಯುನೋ ಗೌರ್ಮೆಂಟ್ 3 ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಸ್ಕೋರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಏನು ಟಿಪ್ಸ್ ಹೇಳಕ್ಕೆ ಬಯಸ್ತೀರಿ? ನೀವೆಲ್ಲ ಟಾಪರ್ಸ್, ನೀವೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಿ. ಏನು ನಿಮ್ಮ ಜೂನಿಯರ್ಸ್ಗೆ ಏನು ಟಿಪ್ಸ್ ಕೊಡೋಕ್ಕೆ ಬಯಸ್ತೀರಿ ನೀವು? ಬೇಸಿಕಲಿ ಲೈಕ್ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ಆಮೇಲೆ 2 ಇಯರ್ಸ್ ಅಷ್ಟೇ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿಬಿಡಿ. 2 ಇಯರ್ಸ್ ನೀಟಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಲೈಕ್ ಮುಂದೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಕೀಪ್ ದ್ಯಾಟ್ ಇನ್ ಮೈಂಡ್ ಅಷ್ಟೇ. ಏನು ಹೇಳಕ್ಕೆ ಬಯಸ್ತೀವಿ ಬ್ರದರ್? ಖುಷಿಯಾಗಿದೆ. ಪೇರೆಂಟ್ಸ್ ಮತ್ತು ಟೀಚರ್ ಸಪೋರ್ಟ್ ಮಾಡೋಕ್ಕೆ ಆಗಿರೋದು. ಕಾಲೇಜು ಸಪೋರ್ಟ್ ಮಾಡಿದ್ದೆ, ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಇಟ್ಟು ಮಾಡಿದ್ದಾರೆ. ಸೊ ಅಷ್ಟೇ, ಪೇರೆಂಟ್ಸು ಖುಷಿಯಾಗಿದ್ದಾರೆ. ಏನು ಎಲ್ಲರೂ ಮಾಡದೇ ಇರುವಂಥದ್ದು ಸ್ಪೆಷಲ್ ಫೋಕಸ್ ಹೇಗೆ? ನೀನು ಅರ್ಲಿ ಮಾರ್ನಿಂಗ್ ಜಾಸ್ತಿ ನೀನು ಓದ್ತಾ ಇದ್ದೀಯಾ, ಅಥವಾ ನೈಟಲ್ಲಿ ಜಾಸ್ತಿ ಓದ್ತಿದ್ದೆ? ಏನು ಟಿಪ್ಸ್ ಕೊಡೋಕ್ಕೆ ಬಯಸ್ತೀನಿ ನಿಮ್ಮ ಜೂನಿಯರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ? ಇಲ್ಲ, ಅದೇ ಸಾಯಂಕಾಲ ಓದ್ತಿದ್ದೆ ಅಷ್ಟೇ. ಅದೇ ಓದಿದಾಗ ಕರೆಕ್ಟಾಗಿ ಓದಬೇಕು. ಅಂದರೆ ಜಾಸ್ತಿ ಓದೋದ್ರಿಂದ ಓದಿದಾಗ ಕರೆಕ್ಟಾಗಿ ಓದಿದ್ರೆ ಆಗುತ್ತೆ. ಓಕೆ, ಸೊ ಓದಾಗ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಬೇಕು. ಸೊ ಡಿಸ್ಟ್ರಾಕ್ಟ್ ಆಗಬಾರ್ದು ಜಾಸ್ತಿ. ಓಕೆ, ಏನಾಗಬೇಕಂತ ಬಯಸ್ತೀಯ ನೀನು? ಇಂಜಿನಿಯರಿಂಗ್. ಅದೇ ಇನ್ನೂ ಯೋಚಿಸಿದೆ ಸರಿಯಾಗಿ. ಓಕೆ, 600ಗೆ 598 ಮಾರ್ಕ್ಸ್ ತೊಗೊಂಡಿರೋಂಥ ಸಾಯಿರಾಘವ್ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸಾಯಿರಾಘವ್ ಇಲ್ಲಿದ್ದಾರೆ, ಸೊ ಅವ್ರನ್ನೂ ಕೂಡ ಮಾತಾಡ್ತೀನಿ. ತಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಏನು ಹೇಳಕ್ಕೆ ಬಯಸ್ತೀರಿ? ನಂದು 97%. ಏನಿಲ್ಲ, 2 ವರ್ಷ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ. ಟೆಕ್ಸ್ಟ್ ಬುಕ್ನ ಓದಬೇಕು ನೀಟಾಗಿ. ಮತ್ತು ಅದೇ ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು. ಎಲ್ಲರೂ ಹೇಳ್ತಾರೆ, ಬಟ್ ನಿಜವಾಗ್ಲೂ ಡಿಫಿಕಲ್ಟ್ ಅಲ್ವಾ ಮೊಬೈಲನ್ನು ಅವಾಯ್ಡ್ ಮಾಡೋದು? ಈಗೆಲ್ಲ ಮೊಬೈಲಲ್ಲೇ ಸಿಲೆಬಸ್ಗಳು ಬರ್ತಾ ಇದೆ, ಟೆಕ್ಸ್ಟ್ ಎಲ್ಲ ಸಿಗ್ತಾ ಇದೆ. ಅದನ್ನು ಪಾಸಿಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದಲ್ವಾ? ಹಾಂ, ಹಂಗೂ ಯೂಸ್ ಮಾಡ್ಬೋದು. ಆವಾಗ ನಿಮ್ಮದು ಡಿಸ್ಟ್ರಾಕ್ಟಿವ್ ಆ್ಯಪ್ಸ್ ಏನಿರುತ್ತೋ ಅದನ್ನು ಡಿಸೇಬಲ್ ಮಾಡಿಬಿಡ್ಬೋದು. ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಇರಬೇಕು ಅಂತ ಹೇಳ್ತೀರಾ. ಸೊ ಟಾಪರ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅದೇ ಈ ಫೇಲ್ಯೂರ್ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತಾರೆ? ಯಾಕಂದರೆ ನಿಮ್ಮನ್ನೆಲ್ಲರೂ ಮಾಡೆಲ್ ರೀತಿ ನೋಡ್ತಿರ್ತಾರೆ. ಏನು 598 ಮಾರ್ಕ್ಸ್ ತೊಗೊಳೋದು ಸುಲಭ ಅಲ್ಲ ಅಂಥೇಳಿ ಎಲ್ಲರೂ ಕೂಡ, ಈವನ್ 90% ತೊಗೊಂಡ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನು ನೀವು ಸಜೆಷನ್ ಏನು ಕೊಡೋಕ್ಕೆ ಬಯಸ್ತೀರಿ, ಟಿಪ್ಸ್? ಏನಿಲ್ಲ, ಯಾರ ಕೈಲಾದರೂ ಆಗುತ್ತಿದೆಲ್ಲ. ನೀವು
ನೀಟಾಗಿ ಓದಿದ್ರೆ ಟೀಚರ್ಸ್ ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಕಾಲೇಜ್ ಟೀಚರ್ಸ್ ಎಲ್ಲ ಹೇಳಿದ್ದು ಮಾಡಿದ್ರೆ ನಿಮಗೂ ಬರುತ್ತೆ. ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಎಸ್ಪೆಷಲಿ ಫೇಲ್ ಆದಂಥ ಸ್ಟೂಡೆಂಟ್ಸಿಗೆ ಏನು ನೀವು ಮನೋಸ್ಥೈರ್ಯ ಕೊಡೋಕ್ಕೆ ಟ್ರೈ ಮಾಡ್ತೀರಿ, ನೀವು ಇಷ್ಟಪಡ್ತೀರಿ, ಏನು ಅವರಿಗೆ ಸಜೆಷನ್ ಕೊಡ್ತೀರಿ ನೀವು? ಫೇಲ್ ಆಗೋದೇನು ಲಾಸ್ಟ್ ಅಲ್ಲ ಜೀವನದ್ದು, ಇನ್ನೂ 2 ಅಟೆಂಪ್ಟ್ ಇದೆ, ಇನ್ನೂ ಜೀವನದಲ್ಲಿ ತುಂಬ ಇದೆ, ಏನು ಪ್ರಾಬ್ಲಮ್ ಆಗಲ್ಲ. ಟೀಚರ್ಸ್ ಹೇಳಿದ್ದು ಫಾಲೋ ಮಾಡಿದ್ರೆ ಬರುತ್ತೆ. ಎಸ್, ನಿಜವಾಗ್ಲೂ ಕೂಡ. ಯಾಕಂದರೆ ಟಾಪರ್ಸ್ನಷ್ಟೇ ಮಾತಾಡ್ಸ್ತೀವಿ ಅಂತಲ್ಲ, ಯಾರು ಫೇಲ್ಯೂರ್ ಆಗಿದ್ದಾರೆ, ಯಾರು ಫೇಲ್ ಆಗಿದ್ದಾರೆ ಅವ್ರು ಯಾರೂ ಕೂಡ ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಅಟೆಂಪ್ಟ್ ಇದೆ. ಇನ್ಫ್ಯಾಕ್ಟ್ ಈ ವರ್ಷದಿಂದ 3 ಅಟೆಂಪ್ಟ್ ಇರೋದನ್ನು 2 ಅಟೆಂಪ್ಟಿಗೆ ಇಳಿಸಲಾಗಿದೆ. ಸೊ ಇನ್ನೂ ಒಂದು ಅಟೆಂಪ್ಟ್ ಇದೆ, ಆ ಅಟೆಂಪ್ಟಲ್ಲಿ ನೀವು ಎಕ್ಸಾಮ್ನ ಬರಿಬೋದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.